ಇವತ್ತಿನ ಒಂದು ಕಾರ್ಯಕ್ರಮ ನಮ್ಮ ಜೀವನದ ಒಂದು ಬಹಳ ದೊಡ್ಡ ಅಪರೂಪದ ಕಾರ್ಯಕ್ರಮ ಇದು. ಮಾದಕ ವಸ್ತುಗಳನ್ನು ತ್ಯಜಿಸಬೇಕು ಅನ್ನುವಂಥ ಹಿನ್ನೆಲೆಯನ್ನು ಇಟ್ಟುಕೊಂಡು ಪೊಲೀಸ್ ಇಲಾಖೆ ಮತ್ತು ಉಳಿದ ಇಲಾಖೆಗಳು ಜಂಟಿಯಾಗಿ ಯುವ ಸಮುದಾಯದ ನಡುವೆ, ಅದರಲ್ಲೂ ವಿಶೇಷವಾಗಿ PUC ವಿದ್ಯಾರ್ಥಿಗಳ ನಡುವೆ ಈ ಜಾಗೃತಿಯ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ. ಮಕ್ಕಳೇ, ನಾನು ವಿನಂತಿ ಮಾಡೋದು, ಯಾಕೆ ಇವತ್ತಿನ ಈ ಅನಿವಾರ್ಯ ಕಾರ್ಯಕ್ರಮ ನಡೀತಾ ಇದೆ ಅಂತ. ಒಟ್ಟು ಸಮಾಜದ ಪರಿಸ್ಥಿತಿಗಳನ್ನು ನೋಡಿದಾಗ ಮಾದಕ ವಸ್ತುಗಳಿಗೆ ದಾಸರಾಗಿರುವಂಥ ಸಾಕಷ್ಟು ಜನ ಯುವ ಸಮುದಾಯ ನಮ್ಮ ನಡುವೆಯೇ ಸಿಗುತ್ತೆ, ನಮಗೆ ಗೊತ್ತಿಲ್ಲ. ನಾನು ಶಾಸಕನಾಗಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನನಗೆ 2 ಘಟನೆಗಳು ಭಾಳ ಮನ ಕರಗಿದಂಥ ಘಟನೆಗಳು. ನಮ್ಮೂರಿನ ಯಾವುದೋ ಒಬ್ಬ ಪೋಷಕರು ನನ್ನ ಕಚೇರಿಗೆ ಬೆಳಿಗ್ಗೆ ಬರ್ತಾರೆ. ಬಂದವರು ಹೇಳೋದೇನು ಅಂತ ಕೇಳಿದರೆ, ನೀವು ಯಾವತ್ತು ಬಿಡುವಿದ್ದೀರಿ, ನನಗೋಸ್ಕರ ಒಂದು 15 ನಿಮಿಷ ಬಿಡು ಮಾಡ್ಕೊಳ್ತೀರಾ ಅಂತ. ನಾನು ಸಹಜವಾಗಿ ಆ ಪೋಷಕರ ಹತ್ರ ಕೇಳಿದೆ, ನಾನು ಬಿಡು ಮಾಡ್ಕೊಳ್ಳೋದು ಏನಕ್ಕೆ, ಏನು ಹೇಳಿ, ಅರ್ಜೆಂಟ್ ಏನಾರು ಇದ್ದರೆ ಹೇಳಿ, ನಾನು ಬಗೆಹರಿಸ್ತೇನೆ ಅಂತ. ಇಲ್ಲಲ್ಲ, ನೀವು ಪೂರ್ತಿ ಬಿಡುವಿದ್ದಾಗಲೇ ಹೇಳಿ, ಆವಾಗ ಹೇಳ್ತೀನಿ ಅಂತ ಹೇಳಿದರು. ನಂತರ ಏನು ಅಂತ ಕೇಳಿದಾಗ ಅವ್ರು ಹೇಳಿದ್ದೇನು ಅಂದರೆ, ಗೊತ್ತಿಲ್ಲದಂತೆ ನನ್ನ ಮಗ ಡ್ರಗ್ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ, ನಾನು ಎಲ್ಲರೂ ಇದ್ದಾಗ ಅವನನ್ನು ಕರ್ಕೊಂಡು ಬರೋದು ನನಗೆ ನಾಚಿಕೆ ಆಗುತ್ತೆ, ಹಾಗಾಗಿ ನೀವು ಒಬ್ಬರೇ ಇದ್ದಾಗ ಹೇಳಿ, ಕರ್ಕೊಂಡು ಬರ್ತೇನೆ, ಅವನಿಗೊಂದು ಸ್ವಲ್ಪ ಬುದ್ಧಿ ಹೇಳಿ ಅಂತ. ಇನ್ನೊಂದು ಘಟನೆ ಏನು ಅಂತ ಕೇಳಿದರೆ, ನನ್ನ ಮನೆಗೆ 2 ತಾಯಿಯಂದರು ಬರ್ತಾರೆ, ನನ್ನ ಮಗ ಡ್ರಗ್ಗಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ, ಹೇಗಾದರೂ ಮಾಡಿ ಬಿಡಿಸ್ಬೇಕು, ಪೊಲೀಸ್ ಸ್ಟೇಷನ್ನಿಗೆ ಹೇಳಿ, ನಾವು ಪೊಲೀಸ್ ಸ್ಟೇಷನ್ನಿಗೆ ಬರೋದಿಲ್ಲ, ನೀವೇ ಏನಾದರೂ ಮಾಡಿ ಪೊಲೀಸ್ ಸ್ಟೇಷನ್ನಿಗೆ ತಿಳಿಸಿ ಅಂತ. ಎರಡೂ ಘಟನೆಗಳಲ್ಲಿ ಆತಂಕಕ್ಕೆ ಒಳಗಾಗಿರುವಂಥದ್ದು ಪೋಷಕರು, ತಂದೆ ತಾಯಿ. ಇಲ್ಲಿ ಕೂತಿರುವಂಥ ಎಲ್ಲ ಮಕ್ಕಳು ಒಂದ್ಸರಿ ನಮ್ಮ ತಂದೆ ತಾಯಿಯ ಪರಿಸ್ಥಿತಿಯನ್ನು ಆಲೋಚನೆ ಮಾಡಬೇಕು. ನಾವು ಡ್ರಗ್ಗಿಗೆ ದಾಸರಾದರೆ, ನಾವು ಯಾವುದೋ ವ್ಯಸನಕ್ಕೆ ದಾಸರಾದರೆ ತಂದೆ ತಾಯಿಯ ನಡುವೆ ಎಷ್ಟು ಆತಂಕ ಆಗುತ್ತೆ ಅಂತ. ನಿಮ್ಮನ್ನು ಸಾಕಿ ಬೆಳೆಸಿದಂಥ ನಮ್ಮ ಪೋಷಕರು, ನನ್ನ ಮಗ ಒಳ್ಳೆಯ ವಿದ್ಯಾರ್ಥಿ ಆಗಬೇಕು, ಒಳ್ಳೆಯ ಎಜುಕೇಷನ್ ಕೊಡಬೇಕು ಅಂತೇಳಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಆದರೆ ನಮಗೆ ಗೊತ್ತಿಲ್ಲದಂತೆ ಎಷ್ಟೋ ಜನ ಯುವ ಸಮುದಾಯ, ಎಷ್ಟೋ ಜನ ವಿದ್ಯಾರ್ಥಿಗಳು ಆ ಡ್ರಗ್ಗಿನಕ್ಕೆ ದಾಸರಾಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಇತ್ತೀಚಿನ 7-8 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಪಂಜಾಬ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಗಿಗೆ ದಾಸ ಆಗಿತ್ತು. ಎಲ್ಲ ಯುವ ಸಮುದಾಯ ಅದಕ್ಕೆ ಮಾರು ಹೋಗಿದ್ರು ಅಂತೇಳಿ ನಾವು ಪತ್ರಿಕೆಗಳಲ್ಲಿ ಕೇಳ್ತಾ ಇದ್ವಿ. ಉಡ್ತಾ ಪಂಜಾಬ್ ಅಂತೇನೆ ಅದಕ್ಕೆ ಹೆಸರು ಕೊಟ್ಟಿದ್ರು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯುವ ಸಮುದಾಯ ಇದಕ್ಕೆ ಆಕರ್ಷಣೆ ಆಗ್ತಾ ಇರುವಂಥ ಈ ಕಾಲಘಟ್ಟದಲ್ಲಿ ಇದನ್ನು ರಕ್ಷಿಸಿಕೊಳ್ಳೇಬೇಕು ಅನ್ನುವ ಕಾರಣಕ್ಕೆ ಸರ್ಕಾರವೇ ಮುಂದಾಗಿ ಇವತ್ತು ಜಾಗೃತಿಯನ್ನು ಮಾಡ್ತಾ ಇದೆ. DYSP ಉಲ್ಲೇಖ ಮಾಡಿದರು, ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಯುವಕರನ್ನ ಹೊಂದಿರುವಂಥ ದೇಶ ಯಾವುದು ಅಂತ ಕೇಳಿದರೆ ಭಾರತ. ಬೇರೆ ಯಾವುದೇ ದೇಶಗಳು ಇಷ್ಟು ದೊಡ್ಡ ಯುವ ಸಮುದಾಯವನ್ನು ಹೊಂದಿಲ್ಲ. ಆರ್ಥಿಕವಾಗಿ ಅಮೇರಿಕ ದೊಡ್ಡದಿರ್ಬೋದು, ಆರ್ಥಿಕವಾಗಿ ಜರ್ಮನ್ ದೊಡ್ಡದಿರ್ಬೋದು ಫೈನಾನ್ಷಿಯಲಿ, ಆದರೆ ಯುವ ಶಕ್ತಿ ಯಾವ ದೇಶದಲ್ಲಿ ಜಾಸ್ತಿ ಇದೆ ಅಂತ ಕೇಳಿದರೆ ಭಾರತದಲ್ಲೇ ಜಾಸ್ತಿ ಇರುವಂಥದ್ದು. 20ರಿಂದ 40 ವರ್ಷದ ಒಳಗಿನ ಯುವ ಸಮುದಾಯ ಇಡೀ ಜಗತ್ತಿನಲ್ಲಿ ಯಾರು ಹೆಚ್ಚಿದ್ದಾರೆ ಅಂತ ಕೇಳಿದರೆ ಭಾರತದಲ್ಲೇ. ಇವತ್ತು ಜಗತ್ತಿಗೂ ಅನಿಸಿದೆ, ಇಷ್ಟು ದೊಡ್ಡ ಯುವ ಶಕ್ತಿಯನ್ನು ಹೊಂದಿರುವಂಥ ಭಾರತವನ್ನು ಏನಾರು ಮಣಿಸ್ಬೇಕು ಅಂತಂದರೆ ಯುವ ಸಮುದಾಯವನ್ನೇ ಟಾರ್ಗೆಟ್ ಮಾಡಬೇಕು ಅಂತೇಳಿ ಎಲ್ಲರ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಯುವ ಸಮುದಾಯದ ನಡುವೆ ಈ ರೀತಿ ಡ್ರಗ್ಗಿಗೋ ಗಾಂಜಾಕ್ಕೋ ಇನ್ಯಾವುದೋ ವ್ಯಸನಕ್ಕೆ ಯುವ ಸಮುದಾಯ ಒಳಗಾದರೆ ಅದರ ಮುಂದಿನ ಪರಿಣಾಮ ಸಮಾಜ ದುರ್ಬಲ ಆಗುತ್ತೆ, ದೇಶ ದುರ್ಬಲ ಆಗುತ್ತೆ. ಅವಾಗ ಉಳಿದೆಲ್ಲ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಯಾರು ಸಮಾಜವನ್ನು ಪ್ರೀತಿಸೋದಿಲ್ಲ, ಯಾರು ದೇಶವನ್ನು ಪ್ರೀತಿಸೋದಿಲ್ಲ, ಅಂಥ ವ್ಯಕ್ತಿಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದರ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ನಾನು ಮಕ್ಕಳಿಗೆ ವಿನಂತಿ ಮಾಡೋದು, ಇದು ಯಾರೋ ಬೇಕು ಅಂತ ಯಾರೋ ಮಾಡೋದಿಲ್ಲ, ನನಗೆ ಡ್ರಗ್ ಬೇಕು ಅಂತ ಯಾರೂ ತಗೊಳ್ಳೋದಿಲ್ಲ, ನನಗೆ ಗಾಂಜಾ ಬೇಕು ಅಂತ ಯಾರೂ ತಗೊಳ್ಳೋದಿಲ್ಲ.
ನನಗೆ ಇನ್ಯಾವುದೋ ಟ್ಯಾಬ್ಲೆಟ್ ಬೇಕು ಅಂತ ಯಾರೂ ತಗೊಳ್ಳೋದಿಲ್ಲ. ಯಾವುದೋ ಒಂದು ಸಣ್ಣ ಆಕರ್ಷಣೆಗೆ ತಾತ್ಕಾಲಿಕವಾಗಿ ಒಳಗಾಗಿ, ಇನ್ಯಾವುದೋ ಮನರಂಜನೆಗೆ ತಾತ್ಕಾಲಿಕವಾಗಿ ಒಳಗಾಗಿ, ಇನ್ಯಾವುದೋ ಪ್ರವಾಸಕ್ಕೆ ಹೋದಾಗ ಸ್ವಲ್ಪ ಗಮ್ಮತ್ತು ಮಾಡೋಣ ಅನ್ನುವಂಥ ತಾತ್ಕಾಲಿಕವಾದಂಥ ಸುಖಕ್ಕೆ ಒಳಗಾಗಿ ಈ ರೀತಿಯಾದಂಥ ವ್ಯಸನಗಳಿಗೆ ಆಕರ್ಷಿತರಾಗ್ತಾರೆ ಆರಂಭದಲ್ಲಿ. ನಂತರ ಇದು ಅನಿವಾರ್ಯ ಅಂತ ಅನಿಸುತ್ತೆ, ಮತ್ತು ಇದನ್ನು ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅಂತೇಳಿ ತುಂಬ ಜನರಿಗೆ ಅನಿಸ್ಬಿಡುತ್ತೆ. ಇದು ಒಂದು ದಿನದ ಚಟುವಟಿಕೆ ಅಂತಾಗಿದ್ದರೆ ಈ ಕಾರ್ಯಕ್ರಮ ಮಾಡುವಂಥ ಅಗತ್ಯನೇ ಇರಲಿಲ್ಲ. ಒಂದು ದಿನ ತೆಗೆದುಕೊಂಡಂಥ ಗಾಂಜಾ, ಒಂದು ದಿನ ತೆಗೆದುಕೊಂಡಂಥ ಡ್ರಗ್ಗು, ಒಂದು ದಿನ ತೆಗೆದುಕೊಂಡಂಥ ಯಾವುದೋ ಮಾದಕ ವಸ್ತುಗಳು ನಂತರ ಅದು ನಮ್ಮ ಜೀವನ ಪೂರ್ತಿ ಬೇಕು ಅಂತ ಅನಿಸುತ್ತೆ. ನಂತರ ನಾವು ಜೀವನವನ್ನೇ ಕಳ್ಕೊಂಡಂಥ ಸಾವಿರಾರು ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ. ಬಹುಶಃ ವಿಡಿಯೋಗಳನ್ನು ತೋರಿಸಿದ್ದಾರೆ. ನಾನು ನಿಮ್ಮ ಹತ್ರ ವಿನಂತಿ ಮಾಡೋದೇನಂತ ಕೇಳಿದರೆ, ಈ ರೀತಿ ಘಟನೆಗಳು ನಿಮ್ಮ ಜೀವನದಲ್ಲಿ ಬರೋದು ಬೇಡ, ಬರಬಾರದು. ಅಕಸ್ಮಾತ್ ನಿಮಗೆ ಯಾವುದಾದ್ರೂ ಈ ರೀತಿಯಾದ ಘಟನೆಗಳು ಕಂಡ್ರೆ ತಕ್ಷಣ ಇದನ್ನು ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ತಿಳಿಸುವಂಥ ಕಾರ್ಯವನ್ನು ಮಾಡಿ. ನಿಮ್ಮ ಹಾಸ್ಟೆಲ್ ವಾರ್ಡನಿಗೆ ತಿಳಿಸಿ, ನಿಮ್ಮ ಟೀಚರ್ಸಿಗೆ ತಿಳಿಸಿ, ನಿಮ್ಮ ಪೋಷಕರಿಗೆ ತಿಳಿಸಿ, ಅಥವಾ ಇನ್ಯಾರೋ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆ ತಿಳಿಸಿ ನಾನು ಒಳಗಾಗೋದಿಲ್ಲ ಮತ್ತು ನನ್ನ ಕಣ್ಣು ಮುಂದೆ ಬರುವಂಥ ವ್ಯಕ್ತಿಗಳನ್ನು ಇದಕ್ಕೆ ವ್ಯಸನ ಆಗಲಿಕ್ಕೆ ನಾನು ಬಿಡೋದಿಲ್ಲ ಅನ್ನುವಂಥ ಸಂಕಲ್ಪವನ್ನು ಮಾಡಿದರೆ ಒಂದು ಪರಿಪೂರ್ಣವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಆ ಪ್ರಯತ್ನವನ್ನು ನೀವೆಲ್ಲರೂ ಕೂಡ ಒಟ್ಟು ಸೇರಿ ಇವತ್ತು ಮಾಡಬೇಕು. ಇವತ್ತು ನನ್ನ ಮನೆಯಲ್ಲಿರುವಂಥ ಮಗು, ನನ್ನ ಮನೆಯಲ್ಲಿರುವಂಥ ನನ್ನ ಮಗ ಈ ವ್ಯಸನಕ್ಕೆ ಒಳಗಾದರೆ ತಂದೆ ತಾಯಿ ಎಷ್ಟು ದುಃಖ ಪಡ್ತಾರೋ, ನನ್ನ ಸ್ನೇಹಿತ ಈ ರೀತಿಯಾದಂಥ ವ್ಯಸನಕ್ಕೆ ಒಳಗಾದರೆ ನಾವು ಸ್ನೇಹಿತನಾಗಿ ಇದಕ್ಕೆ ದುಃಖ ಪಡಬೇಕು, ಇದಕ್ಕೆ ತಡೆಯನ್ನು ಒಡ್ಲೇಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಬೇಡ ಬ್ರೋ ಅನ್ನುವಂಥ ಘೋಷಣೆಯನ್ನು ಏನು ಇಟ್ಕೊಂಡಿದ್ದಾರೆ, ನಾವು ಇದನ್ನು ನಿರಂತರವಾಗಿ ಚಟುವಟಿಕೆಯನ್ನು ಮಾಡಬೇಕಾಗಿದೆ. ನಾವು ಯಾವುದೋ ಹೋಟೆಲ್ಗಳಿಗೆ ಪಾರ್ಟಿಗೆ ಹೋದಾಗ, ಇನ್ಯಾವುದೋ ಸಮಾಜದ ಇನ್ಯಾವುದೋ ಪಾರ್ಟಿಗಳಿಗೆ ಹೋದಾಗ ಚಲನಚಿತ್ರಗಳಲ್ಲಿ ನೋಡ್ತೇವೆ, ಫಿಲಮ್ಗಳಲ್ಲಿ ನೋಡ್ತೇವೆ, ಸೀರಿಯಲ್ಗಳಲ್ಲಿ ನೋಡ್ತೇವೆ, ಇನ್ಯಾವುದೋ ಯೂಟ್ಯೂಬ್ಗಳಲ್ಲಿ ನೋಡ್ತೇವೆ. ಅದು ನೋಡಿದಾಗ ನಮಗೆ ಸಹಜವಾಗಿ ಆಕರ್ಷಣೆ ಆಗುತ್ತೆ. ಆಕರ್ಷಣೆ ಹೋದಾಗ ಇದು ಒಂದ್ಸರಿ ಟ್ರೈ ಮಾಡೋಣ ಅಂತ ನಮಗೂ ಅನಿಸ್ಬಿಡುತ್ತೆ. ಒಂದ್ಸರಿ ಟ್ರೈ ಮಾಡಿದರೆ ನಂತರ ಜೀವನ ಪೂರ್ತಿ ಅದರಲ್ಲಿ ನಾವು ದಾಸರಾಗಿಬಿಡ್ತೇವೆ, ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೇವೆ ನಾವು. ಆ ಹಿನ್ನೆಲೆಯಲ್ಲಿ ಭಾಳ ಎಚ್ಚರಿಕೆಯಿಂದ ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕಾಗಿರುವಂಥ ಅಗತ್ಯತೆ ಇದೆ. ಈ ದೃಷ್ಟಿಕೋನದಿಂದ ಇವತ್ತಿನ ಈ ಕಾರ್ಯಕ್ರಮ ಯಾವುದೋ ಒಂದು ಹಾಲ್ನಲ್ಲಿ ಕೂತ್ಕೊಂಡೊಂದು ಕಾರ್ಯಕ್ರಮ ಮಾಡಿದ್ದೇವೆ, ಯಾರ್ದೋ 4 ಜನರ ಭಾಷಣ ಕೇಳಿದ್ದೇವೆ, ನಂತರ ನಮ್ಮ ಕಾಲೇಜಿಗೆ ಹೋಗ್ಬಿಡ್ತೇವೆ, ಇಷ್ಟಕ್ಕೆ ಸೀಮಿತ ಆಗದೆ ನಾವು ಇದನ್ನು ನಿಧಾನವಾಗಿ ಇದನ್ನು ಅಧ್ಯಯನನೂ ಮಾಡಬೇಕು. ಇದು ಎಲ್ಲಿಂದ ಬರ್ತಾ ಇದೆ ಎನ್ನುವಂಥ ಸರ್ಚನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಕಡೆಗಳಿಂದೆಲ್ಲದನ್ನು ಕೂಡ ಇದು ಬರೋದು ನಾವು ನೋಡಿದ್ದೇವೆ. ಯಾವುದೋ ಕೊರಿಯರ್ನಲ್ಲಿ ಬರುತ್ತೆ, ಯಾವುದೋ ಪೋಸ್ಟಲ್ಲಿ ಬರ್ತದೆ, ಇನ್ಯಾವುದೋ ಅಂಗಡಿಗಳಲ್ಲಿ ಸಿಗುತ್ತದೆ, ಇನ್ಯಾವುದೋ ಗೂಡಂಗಡಿಯಲ್ಲಿ ಸಿಗುತ್ತೆ, ಇನ್ಯಾವುದೋ ತರಕಾರಿ ಮಾರೋನತ್ ಇರ್ತದೆ. ಎಲ್ಲೆಲ್ಲೋ ಇದೆ, ನಮಗೆ ಗೊತ್ತಿದೆ. ಸಮಾಜದ ಅಲ್ಲಿ ಇಲ್ಲಿ ಅಂತಲ್ಲ, ಎಲ್ಲೆಲ್ಲೋ ಇದೆ. ಇದಕ್ಕೆ ಪ್ರೋತ್ಸಾಹಿಸುವಂಥ ದೊಡ್ಡ ಸಂಘಟನೆಗಳು, ಗುಂಪು ಕೂಡ ಇದ್ದೇ ಇದೆ. ಮತ್ತು ಇತ್ತೀಚೆಗೆ ದೊಡ್ಡ ಪ್ರಮಾಣದ ಅಪರಾಧಿ ಚಟುವಟಿಕೆಗಳು ಅಥವಾ ಕ್ರೈಮ್ ಅಂತ ಏನು ಕರಿತೀವಿ, ಆ ಕ್ರೈಮನ್ನು ಮಾಡಿದಂಥ ಘಟನೆಗಳಲ್ಲಿ ತುಂಬ ಉದಾಹರಣೆಗಳು ಈ ರೀತಿಯಾದಂಥ ವ್ಯಸನಗಳಿಗೆ ಒಳಗಾದಂಥವರೇ ಇದನ್ನು ಮಾಡ್ತಾ ಇರುವಂಥದ್ದು. ಯಾರೋ ಸಹಜವಾಗಿರುವಂಥ ವ್ಯಕ್ತಿ ಮಾಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಇದರಿಂದ ಬದುಕು ಹಾಳಾಗುತ್ತೆ, ಸಂಸಾರ ಹಾಳಾಗುತ್ತೆ, ಪೋಷಕರು ನೋವನ್ನು ಪಡ್ತಾರೆ ಮತ್ತು ಅಪರಾಧಿ ಚಟುವಟಿಕೆಗಳು ನಡೆಯುತ್ತೆ. ಇದೆಲ್ಲ ಹಿನ್ನೆಲೆಯಲ್ಲಿ ಇದನ್ನು ಜಾಗೃತಗೊಳಿಬೇಕು. ನಮ್ಮ ಕರ್ನಾಟಕದಲ್ಲಿ ಇದರ ಹಾವಳಿ ಬರಬಾರ್ದು, ನಮ್ಮ ಕಾಲೇಜ್ ಕ್ಯಾಂಪಸ್ದಲ್ಲಿ ಹಾವಳಿ ಬರಬಾರ್ದು, ನನ್ನ ಮನೆಗೆ ಇದು ಬರಬಾರ್ದು ಅನ್ನುವಂಥ ಸಂಕಲ್ಪವನ್ನು ಇಟ್ಟುಕೊಂಡು ಇವತ್ತಿನ ಈ ಬೇಡ ಬ್ರೋ ಅನ್ನುವಂಥ ಘೋಷಣೆ ಇಟ್ಟುಕೊಂಡು ಈ ಕಾರ್ಯ ನಡೀತಾ ಇದೆ. ನಾನು ಮಕ್ಕಳಿಗೆ ವಿನಂತಿ ಮಾಡ್ತೇನೆ, ನಮ್ಮ ಕಾಲೇಜಿನ ಕ್ಯಾಂಪಸ್ನಲ್ಲಿ ಇದು ಘಟನೆ ನಡೆಯೋದಿಲ್ಲ ಮತ್ತು ನಡೀಲಿಕ್ಕೆ ನಾವು ಬಿಡೋದಿಲ್ಲ. ನನ್ನ ಕಣ್ಣೆದುರುಗಡೆ ಇದನ್ನು ನಡೆಯಲಿಕ್ಕೆ ನಾನು ಬಿಡೋದಿಲ್ಲ ಅನ್ನುವಂಥ ಸಂಕಲ್ಪವನ್ನು ನೀವು ಮಾಡಿದರೆ ಖಂಡಿತ ಆಗುತ್ತೆ. ಯಾವುದೇ ಮಾಹಿತಿಯನ್ನು ಕೊಡಲಿಕ್ಕೆ ಯಾರೂ ಭಯಪಡುವಂಥ ಅಗತ್ಯ ಇಲ್ಲ. ನಾನು ಇದನ್ನು ಮಾಡಬಾರ್ದು, ಇದು ಮೊದಲನೇ ಸಂಕಲ್ಪ. ಮಾಡ್ಬೋದಾ? ನಾನು ಇದನ್ನು ಮಾಡೋದಿಲ್ಲ ಅನ್ನುವಂಥ ಸಂಕಲ್ಪ, ಮತ್ತು ನನ್ನ ಕಣ್ಣೆದುರುಗಡೆ ಇದನ್ನು ಮಾಡೋದಕ್ಕೆ ನಾನು ಬಿಡೋದಿಲ್ಲ ಅನ್ನುವಂಥ ಸಂಕಲ್ಪವನ್ನು ಮಾಡಿದರೆ ಬಹುಶಃ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಆ ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡೋಣ. ಪೊಲೀಸ್ ಇಲಾಖೆ ಏನು ಮುತುವರ್ಜಿಯನ್ನು ಇಟ್ಟುಕೊಂಡು ಮಾಡ್ತಾ ಇದೆ, ಇದರಿಂದ ಪೊಲೀಸ್ ಇಲಾಖೆಗೆ ಏನು ಅನುಕೂಲ ಆಗ್ಬಿಡುತ್ತೆ ಅಂತ ಏನಿಲ್ಲ. ಇದರಿಂದ ನಿಮಗೆ ಅನುಕೂಲ, ಇದರಿಂದ ಯುವ ಸಮುದಾಯಕ್ಕೆ ಅನುಕೂಲ, ಇದರಿಂದ ಸಮಾಜಕ್ಕೆ ಅನುಕೂಲ. ಈ ಕಳಕಳಿಯನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಈ ಅಭಿಯಾನದಲ್ಲಿ ಭಾಗವಹಿಸೋಣ. ಪ್ರಧಾನಮಂತ್ರಿಗಳು 10 ವರ್ಷದ ಹಿಂದೆ ಹೇಳಿದರು, ವ್ಯಸನ ಮುಕ್ತ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಹೇಳಿದರು. ಆ ವ್ಯಸನ ಮುಕ್ತ ಭಾರತವನ್ನು ನಿರ್ಮಾಣ ಮಾಡೋದ್ರ ಕಡೆಗೆ ನಾವೆಲ್ಲರೂ ಕೂಡ ಒಂದು ಹೆಜ್ಜೆಯನ್ನು ಇಡೋಣ ಅನ್ನುವಂಥ ವಿನಂತಿಯನ್ನು ಮಾಡಿ ಬಂದಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.